ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಾನ್ ದೇಶ್ಮುಖ್. ಸುವರ್ಣ ಸೌಧದಲ್ಲಿಂದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಗಂಟೆಗಟ್ಟಲೆ ಚರ್ಚೆ ನಡೀತು. ಬಹುಶಃ ಈ ಪ್ರೈಮ್ ಟೈಮ್ ಶೂಟ್ ಆಗೋ ಮಟ್ಟಿಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ಆದರೆ ಚರ್ಚೆ ಕೇವಲ ನಾಟಕ ಎಂಬುದು ಕಟು ಸತ್ಯ. ಯಾಕಂದ್ರೆ ರಾಜ್ಯದ ಮುಖ್ಯ ಆಡಳಿತಾತ್ಮಕ ಕೇಂದ್ರಗಳು, ಪ್ರಾದೇಶಿಕ ಆಯುಕ್ತರ ಕಚೇರಿಗಳು ಇವತ್ತು ಕೂಡ ಬೆಂಗಳೂರನ್ನ ಬಿಟ್ಟು ಬೆಳಗಾವಿಗೆ ಬಂದಿಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಮಾತ್ರ ಆ ಭಾಗದ ಅಧಿಕಾರಿಗಳ ತಂಡ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಪ್ರವಾಸಕ್ಕೆ ಬಂದಂತೆ ಬರ್ತಾರೆ. ಮುಖ್ಯಮಂತ್ರಿಗಳೇ, ಶಾಸಕರೇ, ನಮ್ಮ ಸಮಸ್ಯೆಗಳನ್ನ ಪರಿಹರಿಸಬೇಕಾದ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಕುಳಿತಿದ್ರೆ ಈ ಭಾಗದ ಅಭಿವೃದ್ಧಿ ಹೇಗೆ ಸಾಧ್ಯ? ಸುವರ್ಣಸೌಧವನ್ನ ನಿರ್ಮಿಸಿದ್ದಾದರೂ ಏಕೆ ಇಲ್ಲಿ ಯಾವುದೇ ಮುಖ್ಯ ಕಚೇರಿಗಳು ಸ್ಥಳಾಂತರವಾಗದೇ ಇರುವುದು? ಬೆಂಗಳೂರು ನಮ್ಮಿಂದ 800 ಕಿಲೋಮೀಟರ್ ದೂರದಲ್ಲಿರುವಂತಹ ಊರು. ಬೆಳಗಾವಿಯ ಈ ಸುವರ್ಣಸೌಧ ಬಡ ಉತ್ತರ ಕರ್ನಾಟಕದ ಜನರ ಪಾಲಿಗೆ ವರ್ಷಕ್ಕೊಮ್ಮೆ ತೆರೆಯುವಂಥ ಟೂರಿಸ್ಟ್ ಸ್ಪಾಟ್ ಆಗಿ ಉಳಿದಿದೆ ಅಷ್ಟೇ. ಸನ್ಮಾನ್ಯ ಶಾಸಕರೇ, ಸಚಿವರೇ, ಬೆಳಗಾವಿಯಲ್ಲಿ ಕುಳಿತು ನೀವು ಇಂದು ಯಾವ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡುತ್ತಿದ್ದೀರಿ? ನೀವು ಹೇಳುವ ಅಭಿವೃದ್ಧಿಗೂ ಮತ್ತು ಈ ನೆಲದ ವಾಸ್ತವಕ್ಕೂ ಸಂಬಂಧವಿದೆಯಾ? ಒಂದು ಸಲ ನಿಮ್ಮ ಆತ್ಮ ಸಾಕ್ಷಿಗೆ ವಿಚಾರ ಮಾಡಿಕೊಳ್ಳಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಕುಡಿಯುವ ನೀರಿಲ್ಲ. ಶಾಶ್ವತ ನೀರಾವರಿ ಯೋಜನೆಗಳಾದ ಕೃಷ್ಣ, ಮಹದಾಯಿ ನೆನೆಗುದಿಗೆ ಬಿದ್ದು ದಶಕಗಳೇ ಕಳೆದಿದೆ. ಉತ್ತಮ ರಸ್ತೆ, ರೈಲು ಸಂಪರ್ಕ, ವಿಮಾನ ನಿಲ್ದಾಣಗಳು ಸರಿಯಾಗಿ ಇಲ್ಲದ ಕಾರಣಕ್ಕೆ ಕೈಗಾರಿಕೆಗಳು ಈ ಭಾಗಕ್ಕೆ ಬರುವುದಕ್ಕೆ ಹಿಂದೇಟು ಹಾಕ್ತಾ ಇದೆ. ಅದರ ಪರಿಣಾಮ ಏನಂದ್ರೆ ನಮ್ಮ ಭಾಗದ ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಮುಂಬೈ, ಪೂನಾ, ಹೈದರಾಬಾದ್, ಗುಜರಾತ್ಗೆ ಉದ್ಯೋಗ ಅಲಸಿ ಹೋಗ್ತಾ ಇದ್ದಾರೆ. ಗ್ರಾಮೀಣ ಅಭಿವೃದ್ಧಿಯ ಹೆಸರಲ್ಲಿ ಬಿಡುಗಡೆಯಾದ ಸಾವಿರಾರು ಕೋಟಿ ಹಣ ಎಲ್ಲಿಗೆ ಹೋಯ್ತು? ಹಳ್ಳಿಗಾಡಿನ ಮೂಲ ಸೌಕರ್ಯ ಇವತ್ತಿಗೂ ಪಾಳು ಬಿದ್ದ ಕಟ್ಟಡದಂತಿದೆ. ಬೃಹತ್ ಯೋಜನೆಗಳ ಹಣ ಗುತ್ತಿಗೆದಾರರ ಜೇಬು ತುಂಬಿಸಿದಂತಹ ಕೀರ್ತಿಯೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಸಲ್ಲುತ್ತೆ. ಇವತ್ತು ವಿಧಾನಸೌಧದಲ್ಲಿ ನಡೆದದ್ದೇನು ಅಂತ ನೋಡೋದಾದ್ರೆ, ಆಡಳಿತ ಪಕ್ಷ ಕಾಂಗ್ರೆಸ್ ಹೇಳುತ್ತೆ ನಾವು ಈ ಭಾಗಕ್ಕೆ 5,000 ಕೋಟಿ ಕೊಟ್ಟಿದ್ದೀವಿ, ಇತಿಹಾಸದಲ್ಲಿ ಯಾರೂ ಮಾಡದಷ್ಟು ಕೆಲಸವನ್ನ ನಾವು ಮಾಡಿದ್ದೀವಿ ಅಂತ. ಅದೇ ಪಕ್ಕದಲ್ಲಿ ಕೂತಂತ ವಿರೋಧ ಪಕ್ಷ ಬಿಜೆಪಿ ಹೇಳುತ್ತೆ ನಾವು ಅಧಿಕಾರದಲ್ಲಿದ್ದಾಗ 3,000 ಕೊಟ್ಟಿವಿ, 5,000 ಕೋಟಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಶಾಸಕರೇ, ಸಚಿವರೇ, ದಯವಿಟ್ಟು ಒಮ್ಮೆ ಕೇಳಿಸ್ಕೊಳ್ಳಿ. ನಿಮ್ಮ ಸಾವಿರಾರು ಕೋಟಿಗಳ ಲೆಕ್ಕ ಉತ್ತರ ಕರ್ನಾಟಕದ ಬಡ ಜನರ ಹಸಿವನ್ನ ನೀಗಿಸಿಲ್ಲ. ನೀವು ಕೇವಲ ಅಂಕಿ ಅಂಶಗಳನ್ನ ಹೇಳುತ್ತಾ ನಮ್ಮ ಕಣ್ಣಿಗೆ ಮಣ್ಣನ್ನ ಎರಚುತ್ತಾ ಇದ್ದೀರಿ. ಹಣ ಕೊಟ್ಟಿದ್ದೇವೆ ಅಂತ ಹೇಳೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ? ನೀವೇ ಹೇಳಿ. ಆ ಹಣವನ್ನ ಸರಿಯಾಗಿ ಬಳಸಿ ಒಂದು ಶಾಶ್ವತ ನೀರಾವರಿ ಯೋಜನೆಯಾದರೂ ನೀವು ಪೂರ್ಣಗೊಳಿಸಿದ್ದೀರಾ? ಒಂದು ಶಾಶ್ವತವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ಹಣ ವಿನಿಯೋಗ ಆಗಿದೆಯಾ? ಇಲ್ಲಿ ಯಾರು ಎಷ್ಟು ದುಡ್ಡು ಕೊಟ್ಟರು ಎಂಬುದು ಕೀಳು ಮಟ್ಟದ ರಾಜಕೀಯ ಬೇಡ. ಇಲ್ಲಿ ಜನರು ಹುಚ್ಚರಲ್ಲ, ಅವರ ಸಂಕಷ್ಟವನ್ನ ನೀವು ಅರ್ಥಕೊಳ್ಬೇಕು. ಕೋಟಿಯ ಚರ್ಚೆ ಇದು ಕೇವಲ ನಾಟಕದ ವಿಷಯವಾಗ್ತಾ ಇದೆ. ಇದು ನಾಟಕದ ವಿಷಯ ಆಗಬಾರ್ದು. ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು, ಬಸನಗೌಡ ಪಾಟೀಲ್ ಯತ್ನಾಳರು ಮಾತಾಡಿದ್ರು, ಅರವಿಂದ್ ಬೆಲ್ಲದವರು ಮಾತಾಡಿದ್ರು, ರಾಜು ಕಾಗೆ ಅವರು ಮಾತನಾಡಿದ್ರು, ಎಲ್ಲರೂ ಮಾತನಾಡಿದ್ರು. ಒಂದ್ಸಲ ಪ್ರಿಯಾಂಕ್ ಖರ್ಗೆ ಅವರು ಏನು ಮಾತಾಡಿದ್ರು? ಅವ್ರು ಅಷ್ಟು ಕೋಟಿ ಕೊಟ್ಟಿದ್ದಾರೆ, ನಾವು ನಿಮ್ಮ ಬಗ್ಗೆ ಮಾತಾಡಿದಾಗ ನೀವು ನಮ್ಮ ಬುಡಕ್ಕೆ ಬರ್ತೀರಿ, ಏನೋ ಡಿಸ್ಕಷನ್ ಆಯ್ತು, ಸ್ವಲ್ಪ ನೋಡ್ಕೊಳ್ಳಿ. ನೀವು ತಗೊಂಡು ಆಮೇಲೆ ಈಗ ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ನಿಮ್ ಕನ್ನಡಿ ಹಿಡಿದ್ರೆ ಸರಿ ಇಲ್ಲ ಅಂತೀರಿ. ನನಗೆ ನಾ ಏನ್ ಮಾಡ್ಲಿ? ಬಗ್ಗೆ ಒಳ್ಳೇದ ಮಾತಾಡ್ತೀನಿ. 2008ರಿಂದ ಇಲ್ಲಿ ತನಕ ಯಡಿಯೂರಪ್ಪ ಅವರಿದ್ದಾಗ ಹಿಂಗ್ ಮಾಡಿದ್ವಿ, ಬೊಮ್ಮಾಯಿ ಅವರಿದ್ದಾಗ ಹಿಂಗ್ ಮಾಡಿದ್ವಿ, ಸಿದ್ದರಾಮಯ್ಯ ಬಂದ್ಮೇಲೆ ಹಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಓಕೆ. ಏರ್ಪೋರ್ಟ್ ಮಾಡಿಸಿದ್ ನಾವು, ESIC ಜಿಮ್ಸ್ ಮಾಡಿಸಿದ್ ನಾವು, ಕಿದ್ವಾಯ್ ಮಾಡಿಸಿದ್ ನಾವು, ಜಯದೇವ ಮಾಡಿಸಿದ್ ನಾವು ಅಂದ್ರು ಏನ್ ಮಾಡಿರಿ ಅಂತ ಕೇಳ್ತಾರೆ. ಜಯದೇವ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಯಾರು ಹೇಳಿದ್ದು ಸರ್? ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಇದ್ದಾಗ ಆಗಿದ್ದು. ಅಧ್ಯಕ್ಷರೇ, ಯಾರು ಮಾತಾಡಕ್ ನಿಂತಿರ್ತಾರೆ ಅವ್ರ ಕಡೆ ಕ್ಯಾಮ್ರಾ ಫೋಕಸ್. ನ್ಯಾಷನಲ್ ಹೈವೇ ಮಾಡಿಸಿದ್ ನಾವು, ಸ್ಟೇಟ್ ಹೈವೇ ಮಾಡಿದ್ ನಾವು. ಎಲ್ಲದಕ್ಕೂ ನೀವು ಹೇಳಿ. ಉಪನಾಯಕರೇ, ಹೇಳ ಶಕ್ತಿ ಇದ್ರು ಕೇಳ ಶಕ್ತಿನೂ ಇರ್ಬೇಕು. ಹೇಳಿ, ನೀವ್ ಹಿಂಗ್ ಮಾಡಿರಿ, ನಮ್ಗಿಂತ ಜಾಸ್ತಿ ಮಾಡಿರಿ ಅಂತ ಹೇಳಿದ್ರೆ ನಾನು ಒಪ್ತೀನಿ. ಉತ್ತರದಾಗ ಕೊಡೋದು ನಾವು ಹಿಂಗ್ ಕೊಟ್ಟಿದ್ವಿ,
ನೀವು ಇಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾವು ಟೀಕೆಗೆ ಒಪ್ತೀವಿ. ನಮ್ಮ ಕಾಲದಲ್ಲಿ ನಾವು 1,500 ಇರೋದನ್ನ 3,000 ಮಾಡಿದಿರಿ, ನೀವೇನು ಮಾಡಿದ್ದೀರಾ ಅಂತ ಕೇಳಿದ್ರೆ ಆ ಟೀಕೆಗೆ ಒಪ್ತೀವಿ. ಈ 30,000 ಕೋಟಿನಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೀವಿ ಅಧ್ಯಕ್ಷರೇ. ಅಂಗನವಾಡಿಯಿಂದ ಹಿಡ್ಕೊಂಡು ಏರ್ಪೋರ್ಟ್ ಅನ್ನ ನಾವು ಮಾಡಿದ್ದೇವೆ. ಅದೆಲ್ಲ ತಾವು ಹೇಳ್ಬೇಕಲ್ಲ. ನೀವು ಕೊಟ್ಟಿದ್ದು ಶೂನ್ಯ, 371 ಜೇನೇ ಆಗಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳನ್ನ ನಾವು ನಾವು ಕೊಟ್ಟಿದ್ದೇವೆ ಸರ್ಕಾರದಲ್ಲಿ. ಇವ್ರೇನ್ ಮಾಡಿದ್ದಾರೆ? ಹೋದ ಬಾರಿ ಅಧ್ಯಕ್ಷರೇ ಸುಮಾರು 1,000 ಮೆಡಿಕಲ್ ಸೀಟ್ಗಳು ಸಿಕ್ಕಿವೆ ನಮಗೆ. ಅದು ಯಾರಿಂದ ಆಗಿದ್ದು? ಇವಾಗ ನೀವು ಕಂಪ್ಯಾರಿಟಿವ್ಲಿ ಕೊಟ್ಟರೆ ನಾವು ಕೇಳಕ್ಕೆ ತಯಾರಿರ್ತೀವಿ. ಆದರೆ ನೀವೇನು ಮಾಡಿಲ್ಲ ಅಂದರೆ ನೀವೇನು ಮಾಡಿದ್ರೆ ಅದನ್ನು ಹೇಳಬೇಕಲ್ಲ. 371 ಜೆ ತಿರಸ್ಕಾರ ಮಾಡಿದ್ದು ನೀವು. ಈಗ ಸರ್ಕಾರ ಉತ್ತರ ಕೊಡಬೇಕಾದ್ರೆ ಹಗರಣ ಮಾಡಿದ್ದು ಇವರು. ಕೇಳಿದ್ರಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಪರವಾಗಿ ನಾವು ಇಡೀ ಸದನವನ್ನ ಒಂದಿಷ್ಟು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇವೆ. ಇಂದಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವಂತ ನಮ್ಮ ಹಳ್ಳಿಗಳ ಸಂಕಷ್ಟಕ್ಕೆ ಯಾರು ಜವಾಬ್ದಾರರು? ಬಜೆಟ್ನಲ್ಲಿ ಹಣ ಮೀಸಲಿಟ್ಟರು ಕೂಡ ಕಾಮಗಾರಿಗಳು ಏಕೆ ಪೂರ್ಣವಾಗ್ತಾ ಇಲ್ಲ? ಕಲ್ಯಾಣ ಕರ್ನಾಟಕದ 371 ಜೆ ಅಡಿಯಲ್ಲಿ ಸಿಗಬೇಕಾದ ಉದ್ಯೋಗಗಳು, ಶಿಕ್ಷಣದ ಅವಕಾಶಗಳು ಏಕೆ ಇನ್ನೂ ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ? ನಿಮ್ಮ ಗ್ಯಾರಂಟಿಗಳು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡುವುದಿಲ್ವಾ? ಹಾಗಿದ್ರೆ ಬೆಳಗಾವಿ ಅಧಿವೇಶನಕ್ಕೆ ಪ್ರತಿ ವರ್ಷ ಕೋಟಿಗಟ್ಟಲೆ ತೆರಿಗೆ ಹಣವನ್ನ ಖರ್ಚು ಮಾಡಲಾಗುತ್ತೆ. ಈ ಹಣದಲ್ಲಿ ಒಂದು ಸಣ್ಣ ನೀರಾವರಿ ಯೋಜನೆಯಾದರೂ ಪೂರ್ಣಗೊಳಿಸಬಹುದಿತ್ತಲ್ವೇ? ಈ ದುಂದು ವೆಚ್ಚಕ್ಕೆ ಯಾರು ಹೊಣೆ? ಬೆಳಗಾವಿ ಅಧಿವೇಶನವು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಟ್ಟಿದ ಸುವರ್ಣಸೌಧ. ಆದರೆ ಇದು ಕೇವಲ ಬೆಂಗಳೂರಿನ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಚಳಿಗಾಲದ ರಜೆ ಕಳೆಯುವ ಸ್ಥಳ ಮತ್ತು ಸುಳ್ಳು ಭರವಸೆಗಳನ್ನ ನೀಡುವ ವೇದಿಕೆಯಾಗಿದೆ. ಶಾಸಕರೇ, ಮಂತ್ರಿಗಳೇ, ನಿಮಗೆ ಎಚ್ಚರಿಕೆ ಇಷ್ಟೇ: ಬಡವರ ಕಣ್ಣೀರಿನ ಮೇಲೆ ಕಟ್ಟಿದ ನಿಮ್ಮ ರಾಜಕೀಯ ಹೆಚ್ಚು ದಿನ ಉಳಿಯುವುದಿಲ್ಲ. ಈ ಅಧಿವೇಶನ ಕೇವಲ ಆರೋಪ ಪ್ರತ್ಯಾರೋಪಗಳನ್ನ ಬಿಟ್ಟು ಕೈಗಾರಿಕೆ, ನೀರು, ಉದ್ಯೋಗದ ಕುರಿತು ಶಾಶ್ವತ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಇಲ್ಲವಾದ್ರೆ ಬರುವ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಜನ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಈ ಚರ್ಚೆಯನ್ನ ನಿಲ್ಲಿಸಿ ಕೆಲಸ ಮಾಡಿ. ಸಾವಿರಾರು ಕೋಟಿಗಳ ಲೆಕ್ಕ ಬೇಕಿಲ್ಲ. ನಮ್ಮ ಬದುಕಿಗೆ ಉತ್ತರ ಬೇಕಿದೆ. ನಮಗೆ ಸ್ವಾಭಿಮಾನದ ಬದುಕು ಬೇಕಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧದಲ್ಲಿ ಕುಳಿತು ಈ ನಕಲಿ ಚರ್ಚೆಗಳನ್ನ ನಡೆಸುತ್ತಿರುವ ರಾಜಕಾರಣಿಗಳೇ, ಭ್ರಷ್ಟ ಅಧಿಕಾರಿಗಳೇ, ನಮ್ಮ ನೇರ ಎಚ್ಚರಿಕೆ ಇಷ್ಟೇ: ಬೆಂಗಳೂರಿನಲ್ಲಿ ಕುಳಿತ ನಿಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನ ತಕ್ಷಣವೇ ಬೆಳಗಾವಿಗೆ ಸ್ಥಳಾಂತರಿಸಿ. ಕಲ್ಯಾಣ ಕರ್ನಾಟಕದಲ್ಲ ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಪ್ರತಿಯೊಬ್ಬ ಅಧಿಕಾರಿಯ ಮತ್ತು ರಾಜಕಾರಣಿಯ ತನಿಖೆ ಆಗಬೇಕು. ಕೇವಲ ಲೆಕ್ಕದಲ್ಲಿ ಕೋಟಿ ಕೋಟಿ ಕೊಟ್ಟಿದ್ದೇವೆ ಅಂದ್ರೆ ಸಾಲದು. ಆ ಹಣದಿಂದ ಒಂದು ಹಳ್ಳಿಗೆ ನೀರು ಬಂದಿದೆಯಾ, ಒಂದು ಶಾಲೆಗೆ ಸೂಕ್ತ ಕಟ್ಟಡ ಸಿಕ್ಕಿದೆಯಾ? ಜನರ ಬಳಿ ಬಂದು ಕೇಳಿ. ಇಲ್ಲವಾದ್ರೆ ಮುಂದಿನ ಬಾರಿ ನೀವು ವಿಧಾನಸೌಧಕ್ಕೆ ಪ್ರವೇಶ ಸಿಗೋದು ನಿಮಗೆ ಕಷ್ಟ ಆಗುತ್ತೆ. ಜನರು ಎಚ್ಚರಗೊಂಡಿದ್ದಾರೆ ಈ ಭಾಗದವರು. ನೀವು ಇನ್ನು ಯಾವ ಸ್ಥಳೀಯ ರಾಜಕಾರಣಿ ಈ ಬಗ್ಗೆ ಮಾತನಾಡ್ತಾ ಇದ್ದೀವಲ್ಲ, ಬಹುತೇಕ ರಾಜಕಾರಣಿಗಳು ಭ್ರಷ್ಟರೇ ಆಗಿದ್ದಾರೆ ಉತ್ತರ ಕರ್ನಾಟಕದ. ಯಾಕಂದ್ರೆ ಸರ್ಕಾರಗಳು ಹೇಳುತ್ತೆ 5,000 ಕೋಟಿ ಕೊಟ್ಟಿದ್ದೀವಿ, 3,000 ಕೋಟಿ ಕೊಟ್ಟಿದ್ದೀವಿ, ಒಂದು ಕ್ಷೇತ್ರಕ್ಕೆ 50 ಕೋಟಿ ಕೊಟ್ಟಿದ್ದೀವಿ, ಒಂದು ಕ್ಷೇತ್ರಕ್ಕೆ 60 ಕೋಟಿ ಕೊಟ್ಟು. ಹಾಗಿದ್ರೆ 50 ಕೋಟಿ 60 ಕೋಟಿ ಯಾರ ಜೇಬು ಸೇರ್ತಾ ಇದೆ? ಒಂದೊಂದು ಕ್ಷೇತ್ರಕ್ಕೆ ಶಾಲೆಗಳ ಅಭಿವೃದ್ಧಿಗಾಗಿ 20 ಕೋಟಿ ಬರುತ್ತೆ. ಹಾಗಾದ್ರೆ ಶಾಲೆಗಳ ಅಭಿವೃದ್ಧಿ ಯಾಕಾಗ್ತಾ ಇಲ್ಲ? ನೀವು ಕೊಟ್ಟಂತ ಕೋಟಿ ಹಣ ಯಾರ ಜೇಬು ಸೇರ್ತಾ ಇದೆ? ಇದರ ಬಗ್ಗೆ ತನಿಖೆ ಯಾರು ನಡೆಸಬೇಕು? ನೀವು ಕೊಡ್ತೀರಾ, 1,000 ಕೊಟ್ಟಿದ್ದೀರಾ, 2,000 ಕೊಟ್ಟಿದ್ದೀರಾ, 3,000, ನಾವು ಒಪ್ಕೋತೀವಿ. ಇಷ್ಟೆಲ್ಲ ಹಣ ಕೊಟ್ಟರು ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಯಾರ ಹಿತಾಸಕ್ತಿಯ ಕೊರತೆ ಇದು? ರಾಜಕಾರಣಿಗಳೇ, ಇದಕ್ಕೆ ಉತ್ತರ ಕೊಡಿ. ನಕಲಿ ಚರ್ಚೆಗಳನ್ನ ಬಿಟ್ಟು ಇದಕ್ಕೆ ಉತ್ತರ ಕೊಡಿ. ಅವ್ರು ನಿಮ್ಮ ಮೇಲೆ ಆರೋಪ ಮಾಡೋದು, ನೀವು ಅವ್ರ ಮೇಲೆ ಆರೋಪ ಮಾಡೋದು. ನೀವು ಸಾವಿರಾರು ಕೋಟಿ ನೀವು ಕೊಟ್ಟಿದ್ದೀರಿ, ಸಾವಿರಾರು ಕೋಟಿ ಅವರು ಕೊಟ್ಟಿದ್ದಾರೆ. ಹಾಗಿದ್ರೆ ಹಣ ಎಲ್ಲಿಗೆ ಹೋಯ್ತು? ಯಾರ ಜೇಬಿಗೆ ಹೋಯ್ತು? ಅಷ್ಟೆಲ್ಲ ಸಾವಿರಾರು ಕೋಟಿ ಹಣ ಕೊಟ್ಟಿದ್ರು ಕೂಡ ಇವತ್ತು ಉತ್ತರ ಕರ್ನಾಟಕ ಭಾಗದವರಿಗೆ ಯಾಕೆ ಉದ್ಯೋಗಗಳು ಸಿಗ್ತಾ ಇಲ್ಲ? ಯಾಕೆ ಫ್ಯಾಕ್ಟರಿಗಳು ಬರ್ತಾ ಇಲ್ಲ? ಯಾಕೆ ಕುಡಿಲಿಕ್ಕೆ ನೀರಿಲ್ಲ? ಯಾಕೆ ಶಾಶ್ವತವಾದಂತ ನೀರಾವರಿ ಯೋಜನೆಗಳು ಈ ಭಾಗದಲ್ಲಿಲ್ಲ? ಇದಕ್ಕೆ ಉತ್ತರ ಬೇಕಾಗಿದೆ. ಇವುಗಳಿಗೆ ಉತ್ತರ ಇಲ್ಲ.
ನೀವು ಸಾವಿರಾರು ಕೋಟಿ ನೀವು ಕೊಟ್ಟಿದ್ದೀರಿ, ಅವರು ಸಾವಿರಾರು, ಎಲ್ಲವೂ ಕೂಡ ರಾಜಕಾರಣಿಗಳ, ಗುತ್ತಿಗೆದಾರರ, ಭ್ರಷ್ಟ ಅಧಿಕಾರಿಗಳ ಜೇಬ್ ಸೇರಿದೆ ಎಲ್ಲವೂ ಹಣ. ಬಡವರ ಬಳಕೆಗೆ ಬಂದಿಲ್ಲ ಈ ಹಣ. ಇದ್ರ ಬಗ್ಗೆ ನೈಜವಾಗಿ ಚರ್ಚೆ ಆಗಬೇಕು, ಶಾಶ್ವತ ಪರಿಹಾರದ ಕುರಿತು ಚರ್ಚೆ ಆಗಬೇಕು. ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೆ ಪ್ರತಿ ವಿಷಯದಲ್ಲಿ ಅನ್ಯಾಯವಾಗ್ತಾ ಇದೆ. ಆ ಅನ್ಯಾಯವನ್ನ ಎಲ್ಲರೂ ಏಕ ರೀತಿಯಲ್ಲಿ ಒಂದೇ ಧ್ವನಿಯಲ್ಲಿ ಖಂಡಿಸಬೇಕು. ಯತ್ನಾಳ್ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದರು, ನಮ್ಮ ಭಾಗದವರು ಬರೀ ವಿಧಾನಸೌಧ ಕಾಯ್ಲಿಕ್ಕಿದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ನೌಕರರಿಗೆ ಬರೀ ವಿಧಾನಸೌಧ ಕಾಯ್ಲಿಕ್ಕಿದಾರಂತೆ. ಹೋದ್ರೆ ಇವರು ಸೆಲ್ಯೂಟ್ ಹೊಡೆಯುತ್ತಾರೆ, ನಾನು ಹಾವೇರಿಯವನು, ನಾನು ಬೀದರ್ನವನು, ನಾನು ರಾಯಚೂರಿನವನು. ಇಂತಹ ಕೆಲಸಗಳಿಗೆ ನಮ್ಮವರಿದ್ದಾರೆ, ಅವರು ಒಳ್ಳೊಳ್ಳೆ ಹುದ್ದೆಯಲ್ಲಿ ಅವರಿದ್ದಾರೆ. ಇದಕ್ಕೆ ಬದಲಾವಣೆ ಬೇಕು. ಯತ್ನಾಳ್ ಅವ್ರು ಏನು ಹೇಳಿದರು, ಇದರೊಂದಿಗೆ ಮುಂದಿನ ಸುದ್ದಿಗೆ ಹೋಗೋಣ. ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ ಇದೆಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದ್ರೆ, ನಾನು ವಿಧಾನಸಭೆ ಒಳಗೆ ಎದ್ದು ಹೋದ್ರು ಆನಂದ್ ಸಿಂಗ್ಗೆ ಹಚ್ಚಿದ್ರು. ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರು ಗೊತ್ತೈತೆ ಅಧ್ಯಕ್ಷರೇ? ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೇ ಮಾಡಲಿಕ್ಕಾಗಲಿಲ್ಲ. ನಾನಂದೆ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ, ನನಗೆ ರನ್ವೇ ಮಾಡುತ್ತಾರೆ. ಜಗಳ ತೆಗೆದೆ. ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣ್ಣ ಬಂದ್ರೆ, ಇವತ್ತೇನು ಕೇಂದ್ರ ಮಂತ್ರಿ ಬಂದು 200 ಕೋಟಿ ಕೊಟ್ಟರು. ಶಿವಮೊಗ್ಗ ಈಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು. ಅದು ನಮ್ಮ ಹೋರಾಟದ ಫಲ. ನಾವು ಬರೀ ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಇನ್ನೂ 10 ಸಲ ಮಾಡಲಿ, ನಾನೇನು ಅನ್ಸೋದಿಲ್ಲ. ನಾಳೆ ನೇರವಾಗಿ ಜನರಿಂದ ನಂದೇ ಪಕ್ಷದಿಂದ ಬರ್ತೀನಿ, ಅದು ನನಗೆ ಭಯ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದ್ರು, ಮಿಸ್ಟರ್ ಯತ್ನಾಳ್ ನಿಮ್ಮ ವೈನ್ ಬೋರ್ಡಿಗೆ 100 ಕೋಟಿ ಕೊಡ್ತೀನಿ ಅಂದರು. ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನಿ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ. ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೃಷ್ಣ ಭಾಗ್ಯ ಲಿಂಗಮದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ. ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ, ಇಲ್ಲಿ ಕಮಿಷನರ್ ಆಫೀಸ್ ಇದೆ ಸುಗರ್ದು, ಅದು ಬೆಂಗಳೂರಿನಾಗೆ ಇರ್ತಾರೆ ಅವರು. ನೀವು ಯಾವ್ಯಾವ ಶಿಫ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಏನೋ ಒಬ್ರು ಹೇಳಿದ್ರೆ ಯಾರೋ 17-18 ಕಚೇರಿಗಳು ಇವತ್ತು ಇದು ಇಂಥದ್ದು ಒಂದು ಸುವರ್ಣಸೌಧ ಕಟ್ಟಿರಿ ಅಧ್ಯಕ್ಷರೇ. ಇದ್ರ ಕೆಲಸ ಏನು 10 ದಿವಸ, 10 ದಿವಸನಾಗ 2 ಜನ ಧರಣಿ ಪರಣಿ ಹಿಡಿದ್ರೆ ಒಂದು 5-6 ದಿವಸ ನಡೀತೈತಿ. ಅಷ್ಟರ ಸಲುವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಇಂಥದ್ದು ಬಿಲ್ಡಿಂಗ್ ಕಟ್ಟಿ, ಇದ್ರ ಮಗ್ಗಲ್ಲಿ ಒಂದು ಶಾಸಕರ ಭವನ ಇಲ್ಲ, ಯಾವ ಸೆಕ್ರೆಟ್ರಿಯೇಟ್ ಇಲ್ಲ, ಆ ಮಂತ್ರಿಗಳದೇ ಇಟ್ಟಿಟ್ಟು ಚೇಂಬರು. ಯಾವ ಪುಣ್ಯಾತ್ಮ ಆರ್ಕಿಟೆಕ್ಟು ಏನೋ ಅವ್ನಿಗೆ ಹೋಗಿ ಸನ್ಮಾನ ಮಾಡೇಬೇಕ್ರಿ. ಆಫೀಸರ್ಗೆ IAS ಆಫೀಸರ್ ಅವ್ರ ಕೂತ್ರ ಕಾಲು ಹತ್ತಂಥವು. ಇದು ಎದಕ್ಕೆ ಉಪಯೋಗ ಆಯ್ತದು? ಇದರ ಸಾರ್ಥಕತೆ ಏನು? ಉತ್ತರ ಕರ್ನಾಟಕದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಾರ್ಥಕತೆ ಏನು ಅಧ್ಯಕ್ಷರೇ? ಸುಮ್ಮನೆ ಕಾಟಾಚಾರಕ್ಕೆ 10 ದಿವಸ ಇಲ್ಲಿ ಬರೋದು ಎಲ್ಲ ಟೀಕೆ ಮಾಡ್ತಾರೆ. ಬೆಳಗಾವಿಗೆ ಬರೋದಂದರೆ ಜಾಲಿ ಮಾಡ್ಲಿಕ್ಕೆ ಬರ್ತಾರೆ, ಶನಿವಾರ ಆಯ್ತಾರಿತ್ತಂದ್ರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದರಿಂದ ಇವತ್ತು ನೋಡಿರಿ ನಾಗ್ಪುರದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಕನಿಷ್ಠ 1 ತಿಂಗಳು ಸದನ ನಡೀತದೆ. ಅಲ್ಲಿ ಸೆಕ್ರೆಟ್ರಿಯೇಟ್ ಇದೆ, ಶಾಸಕರ ಭವನ ಇದೆ, ಅಲ್ಲಿ ಎಲ್ಲ ಅಡಿಷನಲ್ ಸೆಕ್ರೆಟರಿ ಲೆವೆಲ್ದು ರ್ಯಾಂಕ್ನವ್ರು ಅಲ್ಲಿ ಅಧಿಕಾರಿಗಳಿದ್ದಾರೆ. ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಹೇಳಿ? ಒಂದು ಕ್ಯಾಬಿನೆಟ್ ನೀವು ಬೆಂಗಳೂರಿನಲ್ಲಿ ಮಾಡಿದ್ರೆ, ಒಂದು ಕ್ಯಾಬಿನೆಟ್ನಲ್ಲಿ ಈ ಒಂದು ಸುವರ್ಣಸೌಧ ಮಾಡಿದ್ರೆ ಮೇಂಟೆನೆನ್ಸ್ ಆಗ್ತದೆ. ನಿಮ್ಮದು ಸದನದ ನೀವು ಏನು ಡೇಟ್ ಫಿಕ್ಸ್ ಮಾಡ್ತಿರಲ್ಲ ಅಧ್ಯಕ್ಷ, ನೀವು ನಮ್ಮ ಕೌನ್ಸಿಲ್ದವರು ಅಲ್ಲಿಂದ ಕೆತ್ತಲಕ್ಕೆ ಚಾಲು ಮಾಡ್ತಾರೆ ಇಲ್ಲಿ ಹುಲ್ಲ ಕಸ. ಇವತ್ತು ನೋಡಿ ಅಧ್ಯಕ್ಷರೇ, ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು, ಯಾವ್ಯಾವ ಇಲಾಖೆಗಳು, ಕಂದಾಯ ಗ್ರಾಮಗಳು, ಗ್ರಾಮ ಪಂಚಾಯತ್ಗಳು, ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವ್ರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದವ್ರು 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ, 11 ತಿಂಗಳ, 12 ತಿಂಗಳ ಯಾರೇ ಮುಖ್ಯಮಂತ್ರಿ ಭ್ರಷ್ಟಾಚಾರ ಅವ್ರ ಬರೋಣ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳೋದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಹೆಸರ ನಂತರ ಹೆಚ್ಚು ಅವಧಿ
ಮುಖ್ಯಮಂತ್ರಿ ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ವಿಧಾನಸಭಾ ಸ್ಥಾನಗಳು ಅಧ್ಯಕ್ಷರೇ, ದಕ್ಷಿಣ ಕರ್ನಾಟಕದಲ್ಲಿ 128, ಉತ್ತರ ಕರ್ನಾಟಕದಲ್ಲಿ 96, 32 ಡಿಲಿಮಿಟೇಷನ್ದಲ್ಲಿ ಹೋದು. ಲೋಕಸಭಾಗಳು ದಕ್ಷಿಣದಲ್ಲಿ 16, ಉತ್ತರದಲ್ಲಿ 12. ವಿಧಾನ ಪರಿಷತ್ತು 52 ದಕ್ಷಿಣ, 23 ಉತ್ತರ, 29 ವಿಧಾನಸಭಾ ಸದಸ್ಯರು ಕಡಿಮೆ. ರಾಜ್ಯಸಭಾ ಅಷ್ಟು ರೊಕ್ಕ ಕೊಟ್ಟು ಆಗೋರು ಯಾರೂ ಇಲ್ಲ ಪಾಪ. ರಾಜ್ಯಸಭಾಕ್ಕೆ 8 ಮಂದಿ ಆ ಕಡೆಯವರು, 2 ಮಂದಿ ಸುಮ್ಮ ಅನಿವಾರ್ಯಕ್ಕೆ ಅವು ಗಿರಾಕಿಗಳು ಯಾರು ಒಂದು ಜಾತಿ ಒಂದು ಬೇಕಂತ ಮಾಡಿರ್ತಾರೆ. ವಿಧಾನಸಭಾ ನೀವೇನು ನೌಕರಿ ತೊಗೋತಿರಲ್ಲ ಅಧ್ಯಕ್ಷರು, ತಾವು ತಮ್ಮ ಅಧೀನದಲ್ಲಿ ಇರುವಂಥ ನೌಕರದಾರ 8 ಮಂದಿ ಅದಾರಂದ್ರೆ ಪ್ರಸ್ತುತ 8,209 ಮಂದಿ ದಕ್ಷಿಣದವ್ರು ಅದಾರ. ಕೇವಲ 697 ಮಂದಿ ಉತ್ತರ ಕರ್ನಾಟಕದವ್ರು. ಉತ್ತರ ಕರ್ನಾಟಕದವ್ರು ಎದಕ್ಕೆ ಅದಾರ ಅಂತಂದ್ರೆ ಈ ವಿಧಾನಸೌಧಕ್ಕಾಗಿ ಪೊಲೀಸರು ಅಟ್ಟೆ ಅದಾರ. ನಾ ಮುಂಜಾನೆ ಬೆಂಗಳೂರು ವಿಧಾನಸೌಧಕ್ಕೆ ವಾಕಿಂಗ್ ಹೋದ್ರೆ ಅಧ್ಯಕ್ಷರೇ, ನಮಸ್ಕಾರ ಸರ್ ನಾ ಹಾವೇರಿ ಅವ, ನಮಸ್ಕಾರ ಸರ್ ನಾನು ಬೆಳಗಾವ, ನಮಸ್ಕಾರ ಸರ್ ಬೈಲಹೊಂಗಲ, ನಮಸ್ಕಾರ ರಾಯಚೂರ, ನಮಸ್ಕಾರ ಬರೀ ರಾಯಚೂರ ಬೆಂಗಳೂರು ಇವು ಯಾರು ನಮ್ಮ ವಿಧಾನಸೌಧ ಕಾಯೋರು ನಮ್ಮವರು. ಅಲ್ಲಿದಿಂದ ರಾಜ್ಯೋತ್ಸವ ಪ್ರಶಸ್ತಿಯೊಳಗೂ ಪಾರ್ಸಲಿಟಿ ಆ ಕಡೆ ಅವ್ರಿಗೆ 264 ಮಂದಿಗೆ ಸಿಕ್ಕೈತಿ. ಅವ್ರು ಯಾವ ಪುಸ್ತಕ ಬರೆದೋ ಏನು ಬರೆದೋ ಸುಡ್ಗಾಡ ಬರೆದೋ ಬರೆದವ. ನಮ್ಮವ್ರಿಗೆ ಬರೀ 50 ಮಂದಿ. ಕಂದಾಯ ಗ್ರಾಮಗಳು ದಕ್ಷಿಣದಲ್ಲಿ 20,177, ಉತ್ತರದಲ್ಲಿ 9,574, 10,603